ನವೋದಯದಿಂದ ಸಮಕಾಲೀನ ಸಾಹಿತ್ಯದವರೆಗೆ ಕನ್ನಡ ಸಾಹಿತ್ಯ ನಿರಂತರವಾಗಿ ಬದಲಾಗುತ್ತಾ ಹರಿಯುತ್ತಾ ಬಂದಿದೆ. ಹಾಗಾದರೆ ಇನ್ನು ಮುಂದೆ ಏನು? ಕನ್ನಡ ಸಾಹಿತ್ಯದ ಮುಂದಿನ ಹಂತ ಯಾವುದು? ಈ ಪ್ರಶ್ನೆಗೆ ಉತ್ತರ ನಮ್ಮ ಕಾಲದ ಅತ್ಯಂತ ದೊಡ್ಡ ಶಕ್ತಿಯಲ್ಲಿ ಅಡಗಿದೆ. ಅದುವೇ ತಂತ್ರಜ್ಞಾನ ಮತ್ತು ಅಂತರ್ಜಾಲ. ನಾವು ಈಗ ಡಿಜಿಟಲ್ ಯುಗದ ಸಾಹಿತ್ಯದ ಹೊಸ್ತಿಲಲ್ಲಿದ್ದೇವೆ. ಇದು ಹಿಂದಿನ ಯಾವುದೇ ವಾದ ಅಥವಾ ಚಳುವಳಿಯಂತೆ ಇರುವುದಿಲ್ಲ. ಇದರ ಮೊದಲ ಲಕ್ಷಣ ಸಾಹಿತ್ಯದ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಆಫ್ ಲಿಟರೇಚರ್. ಇಂದು ಸಾಹಿತ್ಯ ಕೇವಲ ದೊಡ್ಡ ಪ್ರಕಾಶಕರು, ಪತ್ರಿಕೆಗಳು ಅಥವಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ಉಳಿದಿಲ್ಲ. ಅದು ನಮ್ಮೆಲ್ಲರ ಮೊಬೈಲ್ ಸ್ಕ್ರೀನ್ಗಳ ಮೇಲೆ ಹರಿದಾಡುತ್ತಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ಹುಟ್ಟುವ ಮೈಕ್ರೋ ಕವಿತೆಗಳು, ರೀಲ್ಸ್ ರೂಪದ ಕಥೆಗಳು, ಬ್ಲಾಗ್ಗಳು, ಪಾಡ್ಕಾಸ್ಟ್ಗಳು ಮತ್ತು ಆಡಿಯೋ ಬುಕ್ಗಳು ಇವೇ ಕನ್ನಡ ಸಾಹಿತ್ಯದ ಹೊಸ ರೂಪಗಳು. ಇಲ್ಲಿ ಓದುಗನೇ ಲೇಖಕ, ಲೇಖಕನೇ ಪ್ರಕಾಶಕ. ಇದು ಸಾಹಿತ್ಯವನ್ನು ಹಿಂದೆಂದಿಗಿಂತಲೂ ಹೆಚ್ಚು ಪ್ರಜಾಸತ್ತಾತ್ಮಕ ಮಾಡಿದೆ. ಎರಡನೆಯ ಲಕ್ಷಣ ಹೊಸ ಕಥಾವಸ್ತುಗಳು. ಹಿಂದಿನ ಹೋರಾಟಗಳ ಸ್ವರೂಪ ಬದಲಾಗಿದೆ. ಮುಂದಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ ಮತ್ತು ಪರಿಸರ ನಾಶ ನಮ್ಮ ಸಾಹಿತ್ಯದ ಅತಿದೊಡ್ಡ ಕಾಳಜಿಯಾಗುವ ಎಲ್ಲ ಸಾಧ್ಯತೆಯೂ ಇದೆ. ನಗರಗಳ ಗಿಗ್ ಎಕಾನಮಿ ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ, ಡೆಲಿವರಿ ಹುಡುಗರ ಬದುಕು, IT ಉದ್ಯೋಗಿಗಳ ವರ್ಕ್ ಫ್ರಮ್ ಹೋಮ್ ಒಂಟಿತನ, ಮಾನಸಿಕ ಆರೋಗ್ಯದ ಸಂಕಟಗಳು ಇವು ನಮ್ಮ ಕತೆ, ಕಾದಂಬರಿಗಳ ಮುಖ್ಯ ವಿಷಯಗಳಾಗುತ್ತಿವೆ. ಇಷ್ಟೇ ಅಲ್ಲ, ಸೈಫೈ ಅಂದರೆ ಸೈಂಟಿಫಿಕ್ ಫಿಕ್ಷನ್ ಅಂದರೆ ವಿಜ್ಞಾನ ಕಾದಂಬರಿ ಮತ್ತು ಫ್ಯಾಂಟಸಿ ಪ್ರಕಾರಗಳು ಕನ್ನಡದಲ್ಲಿ ಇನ್ನಷ್ಟು ಬಲಗೊಳ್ಳಲಿವೆ. ಮೂರನೇ ಲಕ್ಷಣ AI ಮತ್ತು ಸಾಹಿತ್ಯ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಬದುಕಿಗೆ ಕಾಲಿಟ್ಟಿದೆ. ಇದು ಸಾಹಿತ್ಯವನ್ನು ಬಿಡುವುದಿಲ್ಲ. AI ಕತೆ ಬರೆಯಬಹುದು, ಕವಿತೆ ರಚಿಸಬಹುದು, ಆದರೆ ಅದಕ್ಕಿಂತ ಮುಖ್ಯವಾಗಿ ಕನ್ನಡದ ಶ್ರೇಷ್ಠ ಕೃತಿಗಳನ್ನು ಕ್ಷಣಾರ್ಧದಲ್ಲಿ ಜಗತ್ತಿನ ಯಾವುದೇ ಭಾಷೆಗೆ ಅನುವಾದ ಮಾಡಲು ಇದು ಸಹಾಯ ಮಾಡಬಹುದು. ಇದು ಕನ್ನಡ ಸಾಹಿತ್ಯವನ್ನು ಗ್ಲೋಬಲ್ ವೇದಿಕೆಗೆ ಒಯ್ಯುವ ದೊಡ್ಡ ಶಕ್ತಿಯೇ ಸರಿ. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯದ ಮುಂದಿನ ಹಂತ ಒಂದು ವಾದವಾಗಿರಲ್ಲ, ಅದೊಂದು ಜಾಲದಂತೆ ಹರಡಿಕೊಂಡಿದೆ. ಈ ಶಾರ್ಟ್ ಅಟೆನ್ಷನ್ ಯುಗದಲ್ಲಿ ನಮ್ಮ ಭಾಷೆಯ ಆಳವನ್ನು ಉಳಿಸಿಕೊಳ್ಳುವುದೇ ನಮ್ಮ ಮುಂದಿರುವ ದೊಡ್ಡ ಸವಾಲು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.